ಹಾಯ್ ಹಲೋ ನಮಸ್ಕಾರನ ರೈತ ಬಾಂಧವರೇ, ಈ ಒಂದು ಆರಾಧ್ಯ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶುಂಠಿ ಬೆಲೆ ಏರಿಕೆ ಆಗಿದೆಯಾ ಇಲ್ವಾ, ಎಷ್ಟು ಏರಿಕೆ ಆಗಿದೆ, ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದಿಲ್ಲ ಅಂತ ಒಂದು ಸಂಪೂರ್ಣವಾಗಿ ಈ ಒಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಹೌದು, ನೀವೇನಾದರೂ ಶುಂಠಿ ಬೆಲೆ ಏರಿಕೆ ಆಗಿದೆಯಾ ಇಲ್ವಾ ಅಂತ ಕೇಳಿದ್ರೆ ನಿಜವಾಗ್ಲೂ ಏರಿಕೆ ಆಗಿದೆ. ಇವತ್ತಿನ ದಿನ ಅಂದರೆ ಡಿಸೆಂಬರ್ 31 ದಿನ ಶುಂಠಿ ಬೆಲೆ ಏರಿಕೆಗಳು ಅಂದರೆ ಮಾರುಕಟ್ಟೆ ಆಧಾರದ ಮೇಲೆ ಏರಿಕೆಗಳಾಗಿವೆ. ಅಂದರೆ ದೊಡ್ಡ ದೊಡ್ಡ ವ್ಯತ್ಯಾಸಗಳಿವೆ. ಉದಾಹರಣೆಗೆ ಕೇಳಿದ್ರೆ ಚಾಮರಾಜನಗರದಲ್ಲಿ ಪ್ರತಿ ಕ್ವಿಂಟಲ್ಗೆ 1,700ರಿಂದ ಹಿಡಿದು ಹುಣಸೂರಿನಲ್ಲಿ 18,000 ಕ್ವಿಂಟಲ್ವರೆಗೂ ಒಂದು ಗರಿಷ್ಠ ಬೆಲೆ ಇದೆ ಅಂತಲೇ ಹೇಳ್ಬೋದು. ಆದರೆ ಕರ್ನಾಟಕದಂಥ ಸರಾಸರಿ ಬೆಲೆ ಎಷ್ಟಪ್ಪ ಅಂದ್ರೆ ಪ್ರತಿ ಕ್ವಿಂಟಲ್ಗೆ 6,000 ರೂಪಾಯಿ ಇದೆ ಅಂತ ಅವರ ವರದಿ ಪ್ರಕಾರ ಸೂಚಿಸುತ್ತೆ. ಆದರೆ ನಿಮಗೆ ಒಂದು ಚಾರ್ಟ್ ಮುಖಾಂತರ ಹಾಕ್ತೀನಿ, ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರೈಸ್ ಅಂತ ಒಂದು ಚಾರ್ಟ್ ಮುಖಾಂತರ ಹಾಕಿಸ್ಬಿಡ್ತೀನಿ, ನೀವು ಡೀಟೇಲಾಗಿ ನೋಡಿ. ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದಿನ ಒಂದು ಒಣ ಶುಂಠಿ ಬೆಲೆ ಎಷ್ಟು ತಗೊಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ 18,250 ರೂಪಾಯಿ ತಗೊಳ್ತಾ ಇದ್ದಾರೆ. ಅಂದರೆ ಕೆ ಜಿ ಲೆಕ್ಕ ಕೇಳಿದ್ರೆ 182.5 ಅಂದರೆ 182 ರೂಪಾಯಿ ತಗೊಳ್ತಾ ಇದ್ದಾರೆ. ಆದರೆ ನೀವು ಯಾವ ಟನ್ ಗಟ್ಟಲೆ ಕೊಡ್ಬೇಕಂತಂದರೆ ಟನ್ ಗಟ್ಟಲೆ ಕೊಡ್ತೀರಂದರೆ 1,82,500 ರೂಪಾಯಿ ನೀವು ಕೊಡ್ಬೋದು. ಅಷ್ಟಂದರೆ 1,82,500 ರೂಪಾಯಿ ನೀವು ಒಂದು ಒಣ ಶುಂಠಿ ಬೆಲೆ ಟನ್ ಗಟ್ಟಲೆ ಕೊಡ್ಬೋದು. ಅದೇ ರೀತಿ ಒಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಒಂದು ಯಾವ ಬೆಲೆಗೆ ಒಣ ಶುಂಠಿ ಬೆಲೆ ತಗೊಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದು 1 kg ಬೆಲೆ ಅಂದರೆ 1 kgಗೆ 195 ರೂಪಾಯಿ ತಗೊಳ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ಕ್ವಿಂಟಾಲ್ಗೆ 19,500 ರೂಪಾಯಿ ತಗೊಳ್ತಾ ಇದ್ದಾರೆ ಪ್ರತಿ ಕ್ವಿಂಟಾಲ್ಗೆ. ಅದನ್ನು ನೀವು ಏನಾದರೂ ಟನ್ ಗಟ್ಟಲೆ ಕೊಡಬೇಕಪ್ಪ ಅಂತಂದರೆ ಕೆ ಜಿ ಬೆಲೆ ಒಣ ಶುಂಠಿ ಬೆಲೆ 1,95,000 ರೂಪಾಯಿ ಒಂದು ಟನ್ ಗಟ್ಟಲೆ ಮಾರ್ಬೋದು. ಮಾರ್ಕೆಟ್ ಪ್ರೈಸ್ ಇರೋದು ಸರಾಸರಿ 1,95,000 ರೂಪಾಯಿ ಇದೆ. ಪ್ರತಿ ಕ್ವಿಂಟಲಿಗೆ ನೀವು 19,500 ರೂಪಾಯಿ ನೀವು ಕೊಡ್ಬೋದು. ಇದು ಒಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಾತ್ರ. ಅದೇ ರೀತಿ ಇದೊಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಯಾವ ಬೆಳೆಗೆ ಯಾವ ಮಾರ್ಕೆಟ್ ಪ್ರೈಸ್ ಏನಿದೆ, ಎಷ್ಟು ಬೆಳೆಗೆ ತಗೊಳ್ತಿದ್ದಾರೆ, ಟನ್ಗೆ ಎಷ್ಟಿದೆ, ಯಾವ ಪ್ರೈಸ್ಗೆ ಹೇಳ್ತಾರೆ ಅಂತ ಒಂದು. ಅದೇ ರೀತಿ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಶುಂಠಿ ಬೆಲೆ ಎಷ್ಟಪ್ಪ ಅಂತ ಕೇಳಿದರೆ ಪ್ರತಿ ಕ್ವಿಂಟಲ್ಗೆ 4,000 ರೂಪಾಯಿ ಅಂದರೆ ತೀರಾ ಕಡಿಮೆ ಕೂಡ ಆಗಿದೆ. ಅತ್ಯಂತ ದುಬಾರಿ ಅಂದರೆ ಮಾರ್ಕೆಟ್ ದುಬಾರಿಗಳಲ್ಲಿ ತೀರಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಒಂದು ಮಂಡ್ಯ ಜಿಲ್ಲೆಯಲ್ಲಿ ಕೆ ಜಿಗೆ 40 ರೂಪಾಯಿ ತಗೊಳ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ, ಆದರೆ ಕ್ವಿಂಟಲ್ಗೆ 4,000 ರೂಪಾಯಿ. ಆದರೆ ಟನ್ ಗಟ್ಟಲೆ ಕೊಡಬೇಕಪ್ಪ ಅಂತಂದರೆ ಪ್ರತಿ ಟನ್ಗೆ 40,000 ರೂಪಾಯಿ ಪ್ರೈಸ್ ಇದೆ. ಅಂದರೆ ಒಂದು ಅತ್ಯಂತ ಕಡಿಮೆ ಇದೆ ಅಂತ ಹೇಳ್ಬೋದು. ಇದು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಬೇರೆ ಮಾರ್ಕೆಟ್ಗಳ ಕಂಪೇರ್ ಮಾಡಿದರೆ ಇದೊಂದು ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಇದು. ಅದೇ ರೀತಿ ಒಂದು ಭದ್ರಾವತಿಯಲ್ಲಿ ಒಂದು ಒಣ ಶುಂಠಿಯ ಸರಾಸರಿ ಬೆಲೆ ಎಷ್ಟಪ್ಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಾಲ್ಗೆ 19,000 ರೂಪಾಯಿ. ಆ್ಯಂಡ್ ಅತ್ಯಂತ ಅಂದರೆ ದುಬಾರಿ ಮಾರ್ಕೆಟ್ಗಳಲ್ಲಿ 19,000 ರೂಪಾಯಿ ಇದೆ. ಇದು ಒಂದು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಪ್ರತಿ ಕೆ ಜಿಗೆ 1,090 ರೂಪಾಯಿ, ಪ್ರತಿ ಕ್ವಿಂಟಾಲ್ಗೆ 19,000 ರೂಪಾಯಿ ಇದೆ. ಆ್ಯಂಡ್ ನೀವೇನಾದರೂ ಟನ್ ಗಟ್ಟಲೆ ಏನಾದರೂ ಕೊಡ್ತಿದ್ರೆ ಅಂದರೆ 1,90,000 ರೂಪಾಯಿ ಒಂದು ಪ್ರೈಸ್ಗೆ ನೀವು ಭದ್ರಾವತಿಯಲ್ಲಿ ಕೊಡ್ಬೋದು. ಇದು ದುಬಾರಿ ಆಗಿದೆ ಅಂತಲೇ ಹೇಳ್ಬೋದು. ಭದ್ರಾವತಿ ನಿಯರ್ ಯಾರು ಇರ್ತಾರೋ ಅವರು ಆದಷ್ಟು ಬೇಗ ಒಂದು ಶುಂಠಿ ಬೆಲೆನ ಮಾರ್ಬೋದು. ಅಂದರೆ ಏರಿಕೆ ಕೂಡ ಜಾಸ್ತಿ ಆಗಿದೆ ಒಂದು ಭದ್ರಾವತಿಯಲ್ಲಿ. ಆ್ಯಂಡ್ ಇದೇ ರೀತಿ ಒಂದು ಹೊಸ ಒಂದು ವಿಡಿಯೋಸ್ನ ಮಾಡಾಕ್ತಾ ಇರ್ತೀನಿ, ಯಾವ ಜಿಲ್ಲೆಯಲ್ಲಿ ಯಾವ ಪ್ರೈಸ್ ಇದೆ ಅಂತ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮ್ಗೆ ಏನು ಅನ್ಸೋದು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.